ನಮಸ್ತೆ ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2024ರಲ್ಲಿ ಟಿ ಪರೀಕ್ಷೆ ಜೂನ್ 30 ನಡೆದಿತ್ತು. ಸೊ ಇದೀಗ ಎಲ್ಲರ ಒಂದು ವಿಚಾರ ಪ್ರಶ್ನೆ ಏನಂತಂದ್ರೆ 2025ರ ಟಿ ಪರೀಕ್ಷೆ ಯಾವ ತಿಂಗಳಲ್ಲಿ ಆಗ್ತೈತಿ, ಎಸ್ಪೆಷಲಿ ನೋಟಿಫಿಕೇಶನ್ ಯಾವ ತಿಂಗಳಲ್ಲಿ ಆಗ್ತೈತಿ, ಅದ್ರ ಜೊತೆಗೆ ಟಿ ಪರೀಕ್ಷೆ ಈ ಬಾರಿ ಆನ್ಲೈನ್ ಆಗ್ತದೋ ಅಥವಾ ಆಫ್ಲೈನ್ ಆಗ್ತದೋ ಅಂತದ್ದು ಬಹಳ ವಿದ್ಯಾರ್ಥಿಗಳ ಸಮಸ್ಯೆ ಆಗಿದೆ. ಈ ಒಂದು ಪ್ರಶ್ನೆಗೆ ನಾನು ಇವತ್ತಿನ ಉತ್ತರ ಕೊಡಲಿಕ್ಕೆ ಬಂದಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ದೀರಾ ಅಥವಾ ಇನ್ನೂವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂಬರುವ ಎಲ್ಲ ವಿಡಿಯೋಗೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ಅನೇಕ ವಿದ್ಯಾರ್ಥಿಗಳು ಟಿ ಪರೀಕ್ಷೆಯನ್ನು ಪಾಸ್ ಆಗಿಲ್ಲ. 2024ರಲ್ಲಿ ಯಾರ್ಯಾರು ಟಿ ಪರೀಕ್ಷೆಯನ್ನು ಬರೆದಿದ್ರು 1,40,000 ಅಭ್ಯರ್ಥಿಗಳಲ್ಲಿ ಕೇವಲ 10,000 ಜನ ಪೇಪರ್ 1 ಮತ್ತು ಪೇಪರ್ 2 ಅನ್ನು ಪಾಸ್ ಆಗಿದ್ರಿ. ಸೊ ಹೀಗಾಗಿ ಟಿ ಪಾಸ್ ಆದವರ ಸಂಖ್ಯೆ ಬಹಳ ಕಡಿಮೆ ಇರೋದ್ರಿಂದ ಮತ್ತೊಂದು ಬಾರಿ ಟಿ ಯಾವಾಗ ಆಕೈತಿ ಅನ್ನೋದು ಅನೇಕ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿತ್ತು. ಸೊ ಇಲ್ಲಿ ಟಿ ಪರೀಕ್ಷೆ ಲಾಸ್ಟ್ ಟೈಮ್ ಏನು ಜೂನ್ 30 ಆಗಿತ್ತು, ಅದು ಆಫ್ಲೈನ್ ಪರೀಕ್ಷೆ ಆಗಿತ್ತು. ಮುಂದಿನ ಟಿ ಪರೀಕ್ಷೆ ಇದು ಫೆಬ್ರವರಿ ಕೊನೆಯ ವಾರ ಮತ್ತು ಮಾರ್ಚ್ ತಿಂಗಳೊಳಗಡೆ ನೋಟಿಫಿಕೇಶನ್ ಆಗುವಂತ ಸಂಭವ ಇರುತ್ತದೆ. ಸೊ ಹೀಗಾಗಿ ಈ ಪರೀಕ್ಷೆ ಮತ್ತೆ ಮುಂದೂಡುವಂತಹ ಸಮಸ್ಯೆಗಳು ಅನೇಕ ಕಾರಣಗಳಿದಾವ. ನಿಮ್ಮ ಒಂದು ಟಿ ಪರೀಕ್ಷೆಗೆ ಮಾರ್ಚ್ ತಿಂಗಳನ್ನ ಬಿಟ್ಟು ಏಪ್ರಿಲ್ ಅಥವಾ ಮೇ ತಿಂಗಳೊಳಗಡೆ ಮತ್ತೊಂದ್ಸಲ ನೋಟಿಫಿಕೇಶನ್ ಆಗಿ ಜೂನ್ ತಿಂಗಳೊಳಗಡೆ ಮತ್ತೆ ನಿಮ್ಮ ಒಂದು ಪರೀಕ್ಷೆಯನ್ನು ನಡೆಸ್ತಾರ ಟಿ ಪರೀಕ್ಷೆ. ಸೊ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ಟಿ ಪರೀಕ್ಷೆಗೆ ಆಫ್ಲೈನ್ ಆಗುತ್ತೋ ಅಥವಾ ಆನ್ಲೈನ್ ಆಗುತ್ತೋ ಅನ್ನೋದು ಅನೇಕ ವಿದ್ಯಾರ್ಥಿಗಳ ಪ್ರಶ್ನೆ ಆಗ್ಬಿಟ್ಟೈತಿ. ಇಲ್ಲಿ ಸರ್ಕಾರ ಆನ್ಲೈನ್ ಮಾಡಲಿಕ್ಕೆ ಅದ್ಯಾಗೂ ಕೂಡ ಬಹಳಷ್ಟು ಹರಸಾಹಸನ ಪಡಿತಾ ಇದೆ ಕೂಡ. ಈಗ ಆಲ್ರೆಡಿ ನೀವು ನೋಡ್ತಾ ಇದ್ರಿ, ಟಿ ಪರೀಕ್ಷೆ ಒಳಗಡೆ ನಾವು ಯಾವುದೇ ರೀತಿಯಲ್ಲಿ ಆಗುವಂತ ಪರೀಕ್ಷೆಯನ್ನು ಆನ್ಲೈನ್ಗೆ ತರಬೇಕನ್ನುವುದು CSE ಸೆಲ್ ಅವರ ಒಂದು ಬಹಳ ನಿರ್ದಿಷ್ಟ ವಿಚಾರವಾಗಿದೆ. ಅದಾಗ ಕೂಡ ಈ ವಿದ್ಯಾರ್ಥಿಗಳಿಂದ ಈ ಒಂದು ಆನ್ಲೈನ್ ಪರೀಕ್ಷೆ ಬಹಳಷ್ಟು ಪ್ರತಿರೋಧ ಒಡ್ಡು ಬರ್ತಾ ಇದೆ. ಹೀಗಾಗಿ ಇದನ್ನ ಮತ್ತೊಂದ್ಸಲ ಆಫ್ಲೈನ್ ಮಾಡಬೇಕನ್ನೋದು ಎಲ್ಲ ವಿದ್ಯಾರ್ಥಿಗಳ ಕೋರಿಕೆ ಕೂಡ ಹೌದು. ಇಲ್ಲಿ ಆನ್ಲೈನ್ ಮೋಡಿಗೆ ಹೋದ್ರೆ ವಿದ್ಯಾರ್ಥಿಗಳು ಕೂಡ ಸಾಮಾನ್ಯವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕಂಪ್ಯೂಟರ್ ಆಪರೇಟ್ ಅನ್ನ ಮಾಡಲಿಕ್ಕೆ ಬರಂಗಿಲ್ಲ ಮತ್ತು ಬೇಗನೆ ಉತ್ತರವನ್ನ ಹಾಕ್ಲಿಕ್ಕೆ ಬರಂಗಿಲ್ಲ. ಸಾಮಾನ್ಯವಾಗಿ ಯಾವುದೇ ವಿದ್ಯಾರ್ಥಿ ಕೂಡ ಕಂಪ್ಯೂಟರ್ ಪರೀಕ್ಷೆಯನ್ನು ಬರೆದು ಅನುಭವವನ್ನು ಹೊಂದಿರಂಗಿಲ್ಲ. ಸೊ ಹೀಗಾಗಿ ಈ ಒಂದು ಟಿ ಪರೀಕ್ಷೆ ಆಫ್ಲೈನ್ ಅಲ್ಲಿ ಆಗಬೇಕು, ಮತ್ತೆ ಆನ್ಲೈನ್ ಅಲ್ಲಿ ಆದ್ರೆ ಅನೇಕ ವಿದ್ಯಾರ್ಥಿಗಳು ಕೂಡ ಮತ್ತೆ ಪ್ರತಿಭಟನೆಗೆ ಮುಂದಾಗ್ತಾರೆ. ಸೊ ಟಿ ಪರೀಕ್ಷೆ ಸಾಮಾನ್ಯವಾಗಿ ನಿಮ್ಗೆ ಏಪ್ರಿಲ್ ಮತ್ತು ಮೇ ನಲ್ಲಿ ನೋಟಿಫಿಕೇಶನ್ ಸಿಗ್ತೈತಿ. ನಾನು ಹಿಂದೆ ಈಗ ಆಲ್ರೆಡಿ ಹೇಳಿದ್ದೆ ನಿಮ್ಗೆ. ಸೊ ಮಾರ್ಚ್ ಒಳಗ ನಿಮ್ಗೆ ನೋಟಿಫಿಕೇಶನ್ ಆಗ್ತೈತಿ. ಯಾಕಂದ್ರೆ ಈಗ ಸರ್ಕಾರದೊಳಗೆ ಅನೇಕ ಸಮಸ್ಯೆಗಳದಾವ. ಅದು ಒಳ ಮೀಸಲಾತಿ ಆಗಿರಬಹುದು ಮತ್ತು ಕೆಲವೊಂದಿಷ್ಟು ಪರೀಕ್ಷೆಯನ್ನು ಆನ್ಲೈನ್ ಮಾಡಬೇಕು, ಆಫ್ಲೈನ್ ಮಾಡಬೇಕು ಅಂತ. ಸೊ ಆಫ್ಲೈನ್ ಮತ್ತು ಆನ್ಲೈನ್ ಕಾರಣದಿಂದ ಪರೀಕ್ಷೆಯನ್ನು ಮತ್ತೆ ಮುಂದೂಡಲಾಗ್ತಾ ಇದೆ. ಇದು ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಟಿ ಪರೀಕ್ಷೆಗೆ ಯಾರೆಲ್ಲ ಚೆನ್ನಾಗಿ ತಯಾರಿ ನಡೆಸ್ತಾ ಇದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಬಹುದು. ನಿಮಗೆ ನಾನು ಚೆನ್ನಾಗಿ ಗೈಡೆನ್ಸ್ ಕೂಡ ಕೊಡ್ತೀನಿ, ಅದು ಫ್ರೀ ಆಫ್ ಕಾಸ್ಟ್ ಅಲ್ಲೂ ಕೂಡ. ನನ್ನ ಚಾನಲ್ ಮುಖಾಂತರ ನೀವು ಸರಿಯಾಗಿ ಏನ್ ಮಾಡ್ಬೋದು, ಮಾರ್ಗದರ್ಶನ ಪಡ್ಕೊಂಡು ತಯಾರಿ ನಡೆಸಬಹುದು. ಈಗ ನಾನು ಅನೇಕ ಬುಕ್ಸ್ಗಳ ಬಗ್ಗೆ ಕೂಡ ಹೇಳ್ತೀನಿ, ಹಿಂದೆ ಅನೇಕ ವಿಡಿಯೋಗಳ ಬಗ್ಗೆನೂ ಕೂಡ ಹೇಳ್ತೀನಿ. ನಾನು ಯಾವ್ಯಾವ ಬುಕ್ಸ್ ಹೇಗೆ ಓದಬೇಕು, ನಮ್ಮ ಟೈಮ್ ಟೇಬಲ್ ಹೆಂಗಿರಬೇಕು, ಮತ್ತೆ ನಾನು ಯಾವ ರೀತಿಯಾಗಿ ಟೈಮ್ ಟೇಬಲ್ ಅನ್ನು ಫಾಲೋ ಮಾಡ್ತಾ ಇದೀನಲ್ಲ, ಸೊ ಅದೆಲ್ಲ ಟೈಮ್ ಟೇಬಲ್ ನೀವು ಕೂಡ ಫಾಲೋ ಮಾಡ್ರಿ ಅನ್ನೋದನ್ನ ನಾನು ನಿಮಗೆ ಮನದಟ್ಟಾಗುವಂಗೆ ವಿಡಿಯೋ ಕೂಡ ಮಾಡಿದ್ದೆ. ಯಾರು ಅವೆಲ್ಲ ವಿಡಿಯೋ ನೋಡಿಲ್ಲ, ದಯವಿಟ್ಟು ನನ್ನದೇ ಅಂತ ಯೂಟ್ಯೂಬ್ ಚಾನಲ್ ಒಂದು ಪ್ಲೇ ಲಿಸ್ಟ್ಗೆ ಹೋಗಿ ವಿಡಿಯೋನ ನೋಡ್ಕೊಡ್ರಿ. ಮತ್ತೆ ನಾನು ಕೆಲವೊಂದಿಷ್ಟು ಟೆಕ್ನಿಕ್ಸ್ ಗಳನ್ನು ಕೂಡ ಮಾಡಿದ್ದೀನಿ, ಯಾವ ರೀತಿಯಾಗಿ ಟೈಮ್ ಟೇಬಲ್ ಹಾಕೋಬೇಕು, ಬುಕ್ಸ್ ಗಳನ್ನ ಹೆಂಗ್ ಓದಬೇಕು, ಮತ್ತೆ ಫಸ್ಟ್ ರೀಡಿಂಗ್ ಹೆಂಗಿರಬೇಕು, ಸೆಕೆಂಡ್ ರೀಡಿಂಗ್ ಹೆಂಗಿರಬೇಕು, ನೋಟ್ಸ್ ಮೊದಲೇ ಮಾಡಬೇಕಾ ಅಥವಾ ಬೇಡ ಅನ್ನೋದು, ಇವೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನಾನು ಅನೇಕ ವಿಡಿಯೋಸ್ ಕೊಟ್ಟಿರ್ತೇನೆ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಹೋಗಿಲ್ಲ ಅಂತ ದಯವಿಟ್ಟು ಹೋಗಿ ನೋಡ್ಕೊಂಡ್ರೆ ಪ್ಲೇ ಲಿಸ್ಟ್ ಅವೈಲೇಬಲ್ಸ್ ಅದಾವ. ಅದರ್ ಥಿಂಗ್ ದಟ್ ಮುಂಬರುವ ವಿಡಿಯೋ ಸಮಯದೊಳಗಡೆ ನಾನು ಕನ್ನಡ ಗ್ರಾಮರ್ ಆಗಿರ್ಬೋದು, ಇಂಗ್ಲಿಷ್ ಗ್ರಾಮರ್ಸ್ ಮತ್ತು ಕನ್ನಡ ಬೋಧನಾಶಾಸ್ತ್ರ, ಇಂಗ್ಲಿಷ್ ಬೋಧನಾಶಾಸ್ತ್ರ ಜೊತೆಗೇನೆ ನಾನು ನಿಮಗೆ ಸೈಕಾಲಜಿಯನ್ನು ಹೆಂಗೆ ಓದಬೇಕು ಮತ್ತು ಯಾವ ರೀತಿ ಓದಬೇಕು, ಅದ್ರ ಜೊತೆಗೆ ಸೈಕಾಲಜಿಯನ್ನು ಪ್ರತಿಯೊಂದು ಕ್ಲಾಸನ್ನು ಕೂಡ ನಿಮಗೆ ನಾನು ಮಾಡ್ತೀನಿ. ಅದು ಫ್ರೀ ಆಫ್ ಕಾಸ್ಟ್ ಒಳಗೆ ಲೈವ್ ಬಂದು ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ನೀವೆಲ್ಲ ನನ್ನ ಚಾನಲ್ಗೆ ಸದಾ ಕಾಲ ನೀವು ಸಪೋರ್ಟ್ ಮಾಡ್ರಿ. ಮತ್ತು ಟಿ ಬಗ್ಗೆ ಏನಾದರೂ ಗೊಂದಲಗಳಿದ್ರೆ, ಸಮಸ್ಯೆಗಳಿದ್ರೆ, ಅಥವಾ ನಮಗೆ ಮಾರ್ಕ್ಸ್ ಕಾರ್ಡ್ ಸಿಕ್ಕಿಲ್ಲ ಸರ್, ಲಾಸ್ಟ್ ಟೈಮ್ ಮಾರ್ಕ್ಸ್ ಕಾರ್ಡ್ ಹೆಂಗೆ ಪಡ್ಕೊಳ್ಳೋದು, ಮುಂದಿನ ವರ್ಷದ ಮಾರ್ಕ್ಸ್ ಕಾರ್ಡನ್ನು ಹೆಂಗೆ ಪಡ್ಕೊಳ್ಳೋದು, ಸೊ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಎಲ್ಲವನ್ನ ಸಂಪೂರ್ಣವಾಗಿ ನಾನು ನಿಮಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ನೀವೇನು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಇವಾಗ ಸದ್ಯಕ್ಕೆ ಟಿ ಪರೀಕ್ಷೆಯನ್ನು ಮಾಡ್ತಾರ, ಬಟ್ ಮುಂದೆ ಹೋಗ್ತೈತಿ. 1-2 ರಿಂದ 3 ತಿಂಗಳು ಮಾತ್ರ ಕಂಪಲ್ಸರಿ ಆಗಿ ಮುಂದೆ ಹೋಗ್ತೈತಿ. ಸೊ ಅದಕ್ಕೋಸ್ಕರ ಸಮಯ ಬೇಕಾಗ್ತೈತಿ ಸರ್ಕಾರಕ್ಕೆ. ಆನ್ಲೈನ್ ಮಾಡಬೇಕಂತ ಸರ್ಕಾರ ಕೂಡ ಮುಂದೆ ಬರ್ತಾ ಇದೆ ಕೂಡ. ಅದು ಅನೇಕ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸೊ ಐ ಹೋಪ್ ನೀವು ನನ್ನ ಚಾನಲ್ಗೆ ಸೊ ಈಗ ಆಲ್ರೆಡಿ ನಿಮ್ಗೆ ನಾನು ಹೇಳಿದ್ದೆ, ಟಿ ಪರೀಕ್ಷೆಗೆ ಚೆನ್ನಾಗಿ ಓದ್ಕೊಳ್ರಿ, ನಿಮಗೆ ಅವಕಾಶಗಳು ಬಹಳ ಅದಾವಂತ. ನೀವು ಟಿ ಪರೀಕ್ಷೆಯನ್ನು ಪಾಸ್ ಆದರೆ ನೀವು ವಸತಿ ಶಾಲೆ ಶಿಕ್ಷಕರಾಗ್ಬೋದು, ಮತ್ತು ಅವ್ರ ಜೊತೆಗೆ GPSTR ಶಿಕ್ಷಕರಾಗ್ಬೋದು. ಹೇಳಿಕೆ ಬರಂಗಿಲ್ಲ, ಹೈಸ್ಕೂಲಿಗೆ ಕೂಡ ನಿಮಗೆ ಮತ್ತೊಂದ್ಸಲ ಟಿನ ಕಡ್ಡಾಯವಾಗಿ ಮಾಡ್ತಾರಂತ. ಬಟ್ 100% ಟಿ ಹೈಸ್ಕೂಲ್ ಕೂಡ ಮಾಡುವಂತಹ ಎಲ್ಲ ಸಂಭವಗಳು ಎದುರಾಗ್ತಾ ಇದೆ. ಯಾರ್ಯಾರು ಹೇಳಿದ್ರಲ್ಲ, ಸೊ ಟಿ ಅವಶ್ಯಕತೆ ಇಲ್ಲ ಅಂತ. ಸೊ ದಯವಿಟ್ಟು ಹಾಗೆಲ್ಲ ನೆಗ್ಲೆಕ್ಟ್ ಮಾಡ್ಕೋಬೇಡ್ರಿ. ಟಿ ಪರೀಕ್ಷೆ ಅಷ್ಟು ಈಸಿಯಾಗಿ ಕೂಡ ಬರ್ತಾ ಇಲ್ಲ. ನೀವು ಈಸಿ ಅಂತ ತಿಳ್ಕೊಂಡ್ರೆ, ಈಸಿ ಅಂತ ಬರ್ತಾ ಇದೆ ಅಂತ ತಿಳ್ಕೊಂಡ್ರೆ ನೀವು ಓದಿದ್ರೆ ಮಾತ್ರ ಅದು ಈಸಿ ಆಗ್ತೈತಿ.
ನೀವು ಓದದೇ ಹೋದರೆ ಅದು ಡಿಫಿಕಲ್ಟ್ ಆಗೇ ಆಕೈತಿ. ನನಗೆ ಸಾವಿರಾರು ಜನ ಕಮೆಂಟ್ ಮಾಡ್ತಾರೆ, ನನಗೆ ಸರ್ ನಂದು 4 ಬಾರಿ ನಾನು TET ಬರ್ದಿದ್ದೀನಿ, ಪಾಸ್ ಆಗ್ತಾ ಇಲ್ಲ ಅಂತ. ಸೊ ಯಾಕೆ ಪಾಸ್ ಆಗ್ತಾ ಇಲ್ಲ ಅನ್ನೋದು ನಿಮ್ಮನ್ನು ನೀವು ಪ್ರಶ್ನೆ ಕೇಳ್ಕೊಳ್ರಿ. ಅದರೊಳಗೆ ವಿಶೇಷವಾಗಿ ನೀವು ಪ್ರಯತ್ನವನ್ನು ಕಡಿಮೆ ಮಾಡಿಕೊಂಡು ಪ್ರತಿಫಲವನ್ನು ನೀವು ಜಾಸ್ತಿ ಬಯಸ್ತಾ ಇದ್ದೀರಿ ಅಂತಂದ್ರೆ ದೇವರು ನಿಮಗೆ ಯಾವ ರೀತಿಯಾಗಿ ಫಲ ಕೊಡಬೇಕು ಅದನ್ನು ನೀವು ವಿಚಾರ ಮಾಡಿ. ನಿಮ್ಮ ಪ್ರಯತ್ನ ಎಷ್ಟಿರ್ತದೋ, ನಿಮ್ಮ ಪ್ರಯತ್ನ ಇಷ್ಟೇ ಇದ್ದರೆ ಇಷ್ಟೇ ಪ್ರತಿಫಲ ಸಿಗ್ತೈತಿ, ನಿಮ್ಮ ಪ್ರಯತ್ನ ಇಷ್ಟಿದ್ರೆ ಇಷ್ಟು ಮಾರ್ಕ್ಸ್ಗಳು ಸಿಗ್ತಾ ಹೋಗ್ತಾವ. ಸೊ ಪ್ರಯತ್ನ ತಕ್ಕಂಗೆ ಪ್ರತಿಫಲ ಇರ್ತೈತಿ. ಮತ್ತೊಂದ್ಸಲ ನೀವು ಅದನ್ನು ಗೊಂದಲಕ್ಕೆ ಮಾಡ್ಕೋಬೇಡ್ರಿ. ಮತ್ತೆ ನಿಮ್ಮ ತಪ್ಪುಗಳು ಎಲ್ಲ ಆಗ್ತಾ ಇದ್ದಾವ ದಯವಿಟ್ಟು ಅದನ್ನು ಒಂದಿಷ್ಟು ಲಿಸ್ಟ್ ಔಟ್ ಮಾಡ್ಕೊಳ್ರಿ. ಅದನ್ನು ನೀವು ಫೋಕಸ್ ಮಾಡಿ. ಎಲ್ಲಿ ನಿಮ್ದು ಸೈಕಾಲಜಿಯಲ್ಲಿ ಕಡಿಮೆ ಬರ್ತಾ ಇದೆಯೋ, ಅಥವಾ ಇಂಗ್ಲೀಷ್ನಲ್ಲಿ ಕಡಿಮೆ ಬರ್ತಾ ಇದ್ದೀನೋ, ಅಥವಾ ಕನ್ನಡದಲ್ಲಿ ಕಡಿಮೆ ಬರ್ತಾ ಇದ್ದೀನೋ, ಇಲ್ಲ ಸೋಷಿಯಲ್ ಸೈನ್ಸಲ್ಲಿ ಕಡಿಮೆ ಬರ್ತಾ ಇದ್ದೀನೋ ಅಂತ. ಇಲ್ಲ ಸರ್ ನಾನು ಎಕ್ಸಾಮ್ ಸೆಕ್ಷನಲ್ಲಿ ಹೋಗಿ ನಾನು ಹೆದರ್ತಾ ಇದ್ದೀನಿ, ಪ್ರಶ್ನೆ ಓದಲಿಕ್ಕೆ ಆಗ್ತಾ ಇಲ್ಲ ಅಂತಾನ. ಸೊ ಏನೇನು ಸಮಸ್ಯೆಗಳ ದಯವಿಟ್ಟು ಅದು ಲಿಸ್ಟ್ ಔಟ್ ಮಾಡ್ಕೊಳ್ರಿ. ನನ್ನ ಜೊತೆ ನೀವು ಕಮೆಂಟ್ ಮಾಡಿರಿ, ಅದಕ್ಕೆ ನಾನು ಪರಿಹಾರವನ್ನು ಕೂಡ ಹೇಳ್ತೀನಿ. ಮತ್ತು ವೆರಿ ಫೋಕಸ್ ಏನಂತಂದರೆ ನೀವು ಫೋಕಸ್ ಮಾಡಿ ಓದಬೇಕು. ಎಸ್ಪೆಷಲಿ ಇವಾಗಿಂದ ಓದಕ್ಕೆ ಸ್ಟಾರ್ಟ್ ಮಾಡಿ. ಬಿಫೋರ್ TETಗಿಂತ ನೀವು ಓದಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನೋಟಿಫಿಕೇಶನ್ಗಿಂತ ಮೊದಲೇ ಚೆನ್ನಾಗಿ ಓದಬೇಕು. ನೋಟಿಫಿಕೇಶನ್ ಆಗಿ ಅದಾದಮೇಲೆ ಓದೋರು ಸಾವಿರಾರು ಜನ ಅದಾರ. ಬಟ್ ನೀವು 1000 ಜನ ಇದ್ದಾಗ ನೀವು ಆಗಬಾರ್ದು. ನೀವು ಡಿಫ್ರೆಂಟ್ ಆಗಿನೇ ಇರಬೇಕಾಗ್ತೈತಿ. ನೀವು ಎಷ್ಟು ಯುನೀಕ್ ಆಗಿರ್ತೀರೋ, ಎಷ್ಟು ಡಿಫ್ರೆಂಟ್ ಆಗಿರ್ತೀರೋ ಅಷ್ಟು ನೀವು ಮುಂದೆ ಬರಲಿಕ್ಕೆ ಸಾಧ್ಯ. ನೀವು ಅವರಂಗೆ ನೀವು ಕೂಡ ನೋಟಿಫಿಕೇಶನ್ ಆದಮೇಲೆ ಓದಿದ್ರೆ ಸೊ ಐ ಥಿಂಕ್ ನಿಮ್ಗೆ ಸಕ್ಸಸ್ ಅಂತ ಸಿಗಂಗೆ ಗ್ಯಾರಂಟಿ ಇಲ್ಲ. ಮತ್ತು ನಾನು ಬುಕ್ಸ್ಗಳನ್ನು ಏನು ಹೇಳಿದಲ್ಲ ಅವನ್ನ ಫಾಲೋ ಮಾಡಿ. ರಿಗರಸ್ ಆಗಿ ನೀವು ಸೈನ್ಸ್ ವಿದ್ಯಾರ್ಥಿಗಳಾದರೆ 6ರಿಂದ 12ನೇ ತರಗತಿಯ ಬುಕ್ಸ್ಗಳನ್ನ ಓದ್ರಿ. ನೀವು ಆರ್ಟ್ಸ್ ವಿದ್ಯಾರ್ಥಿಗಳಾದರೆ ಪೇಪರ್ 2ಗೆ ಒಂದು 6ರಿಂದ 10ನೇ ತರಗತಿಯ ಬುಕ್ಸ್ಗಳನ್ನು ಓದ್ರಿ. ವಿಶೇಷವಾಗಿ 8, 9 ಮತ್ತು 10ನೇ ತರಗತಿಯ ಪುಸ್ತಕಗಳನ್ನು ಕನಿಷ್ಠವಾದರೂ ನೀವು 6ರಿಂದ 7 ಬಾರಿ ಓದಬೇಕಾಗ್ತೈತಿ. ಇವುಗಳನ್ನು ಓದೋದ್ರಿಂದ ನಿಮಗೆ ಒಂದು ಧೈರ್ಯ ಅಂತಂದರೆ ಕಾನ್ಫಿಡೆನ್ಸ್ ಬರ್ತೈತಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚು ವೃದ್ಧಿ ಆದಂಗೆ ಪರೀಕ್ಷೆನ ನಾನು ಬರಿತೇನೆ ಬಿಡಿ ಅನ್ನುವಂತಹ ಧೈರ್ಯ ನಿಮ್ಮಲ್ಲಿ ಬರ್ತೈತಿ. ಭಯ ಇರಂಗಿಲ್ಲ. ಯಾರಿಗೆ ಓದಂಗಿಲ್ಲಲ್ಲ ಅಥವಾ ಓದದೇ ನೀವು ಹೋಗಿರ್ತೀರಿ, ಇನ್ನೇನು ಪರೀಕ್ಷೆ 10 ನಿಮಿಷದೊಳಗೆ ಪ್ರಾರಂಭ ಆಕತ್ತಂದ್ರೂ ಕೂಡ ಇನ್ನೂ ಕೂಡ ಬುಕ್ಸ್ಗಳನ್ನ ತೆಗೆದುಕೊಂಡು ಓದ್ತಿರ್ತಾರೆ. ಸೊ ಅದು ಪ್ರಿಪ್ರೇಷನ್ ಅಂತ ನಾ ಕರೆಯಂಗಿಲ್ಲ. ಪ್ರಿಪ್ರೇಷನ್ ಇಸ್ ಲೈಕ್ ದ ಒನ್ ಹೂ ಪ್ರಿಪೇರ್ ಫಾರ್ ಬಿಫೋರ್ ಎಂಟರಿಂಗ್ ದ ಎಕ್ಸಾಮಿನೇಷನ್ ಅಂತ ಹೇಳ್ಬೋದು. ಅದು ಕಾನ್ಫಿಡೆಂಟ್ ಆಗಿರ್ಬೋದು, ಅದು ಎಕ್ಯುರಸಿ ಆಗಿ ಆಗಿರ್ಬೋದು, ಅದು ಸ್ಟ್ರಾಟಜಿಕ್ ಆಗಿ ಆಗಿರ್ಬೋದು. ಇವೆಲ್ಲ ವಿಚಾರಗಳು ಅದರೊಳಗೆ ಇದ್ದರೆ ಮಾತ್ರ ನೀವು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ. ಜಸ್ಟ್ ಫಾರ್ ಲೈಕ್ ಅಟೆಂಪ್ಟ್ ಅಂತ ತಿಳ್ಕೊಂಡ್ರೆ ಇಟ್ ವಿಲ್ ಬಿ ಅಟೆಂಪ್ಟ್ ಫಾರ್ ಯು. ಆ್ಯಂಡ್ ದೆನ್ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಂಡ್ರೆ ಇಟ್ ವಿಲ್ ಬಿ ಎಕ್ಸ್ಪೀರಿಯನ್ಸ್ ಫಾರ್ ಯು. ಆ್ಯಂಡ್ ದೆನ್ ನಿಮಗೆ ಸ್ಕೋರ್ ಅಂತ ತಿಳ್ಕೊಂಡ್ರೆ ಅಫ್ಕೋರ್ಸ್ ಇಟ್ ವಿಲ್ ಬಿ ಡೆಫಿನೆಟ್ಲಿ ಅ ಗುಡ್ ಸ್ಕೋರ್ ಫಾರ್ ಯು. ಸೊ ಲೈಕ್ ಹೌ ಯು ಥಿಂಕ್ ದಟ್ ನೀವು ಹೆಂಗೆ ವಿಚಾರ ಮಾಡ್ತೀರಿ ಆ ರೀತಿಯಾಗಿ ನಿಮ್ಮ ಭವಿಷ್ಯ ನಿರ್ಧಾರ ಆಕೈತಿ. ಸೊ ನಿಮ್ಮ ಭವಿಷ್ಯದ ಮೇಲೆ ನೀವು ಕಲ್ ತಳ್ಕೊಬೇಡ್ರಿ. ನಿಮಗೆ ಬಹಳಷ್ಟು ಒಳ್ಳೆಯ ಅವಕಾಶಗಳಿದ್ದಾವೆ. ಈ ಮುಂಬರುವ TET ಪರೀಕ್ಷೆಯನ್ನು ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಳಿ. ಒಂದು ಒಳ್ಳೆಯ ಜೀವನ ಇದೆ. ಸೊ ಆ ಜೀವನಕ್ಕೋಸ್ಕರ ನೀವು ಹೋರಾಡಬೇಕು. ಇವತ್ತಿನಿಂದ ಹೋರಾಡಬೇಕು, ಇವತ್ತಿನಿಂದ ಕಷ್ಟಪಡಬೇಕು, ಇವತ್ತಿನಿಂದ ಒಂದು ಸರಿಯಾದ ದಿನಚರಿಯನ್ನು ಫಾಲೋ ಮಾಡಬೇಕಾಗ್ತೈತಿ. ಸೊ ನೆಗೆಟಿವ್ ಪೀಪಲನ್ನು ದೂರ ಇರಿ. ನಿಮ್ಮಲ್ಲಿ ಆತ್ಮವಿಶ್ವಾಸ ಇದೆ, ನೀವು ಮಾಡ್ತೀರಿ ಅನ್ನುವಂಥದ್ದು. ಕಷ್ಟಗಳು ಇದ್ದೇ ಇರ್ತಾವೆ. ಕಷ್ಟಗಳಿಗೆ ನೀವು ಒಂದಿನ ಅದಕ್ಕೆ ಸುಖ ಅನ್ನೋದು ಇದ್ದೇ ಇದೆ. ಸೊ ಬಟ್ ಇವತ್ತಿನ ಕಷ್ಟಕ್ಕೆ ನೀವು ಹೆದರು ಓಡಿದರೆ ನೀವು ಖಂಡಿತವಾಗ್ಲೂ ನಾಳಿನ ಒಂದು ಸುಖಕ್ಕೆ ನೀವು ಅರ್ಹತೆಯನ್ನು ಪಡ್ಕೊಂಗಿಲ್ಲ. ಸೊ ಅದಕ್ಕೆ ನಿಮಗೆ ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿ ಹೇಳ್ತಾರ, ಇವತ್ತು ನೀವು ಫೇಲ್ ಆದರೆ ಓಕೆ, ಮತ್ತು ನಾಳೆ ನೀವು ಫೇಲ್ ಆದರೂ ಓಕೆ, ಮತ್ತು ಇವತ್ತು ಮತ್ತು ನಿನ್ನೆ ಏನು ಫೇಲ್ ಆಗಿದ್ರಲ್ಲ ಆ ಒಂದು ಅನುಭವದಿಂದ ನಾಡಿದ್ದು ಗೆಲ್ತೀರಿ ಅಂತ. ಸೊ ಹೀಗಾಗಿ ಸೋಲು ನಿಮ್ಮ ಗೆಲುವಿಗಿನ್ನ ಮುಟ್ಟಿಸ್ಲಿಕ್ಕೆ ಒಂದು ಒಳ್ಳೆಯ ಕಾರಣ ಆಕೈತಿ. ಸೋಲೆ ಇಲ್ಲದ ವ್ಯಕ್ತಿಗೆ ಅನುಭವಗಳು ಇರಂಗಿಲ್ಲ. ಸೊ ಅದಕ್ಕೋಸ್ಕರ ಸೋತವನು ಒಂದು ಎಂತಹ ಯುದ್ಧವನ್ನು ಕೂಡ ಗೆಲ್ಲಲಿಕ್ಕೆ ಕಾರಣ ಆಗ್ತೈತಿ. ಸೊ ಅದಕ್ಕೋಸ್ಕರ ಈ ನನ್ನ ಮಾತನ್ನು ನೀವು ಸರಿಯಾಗಿ ಗಮನಿಸಿಕೊಂಡು ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ. ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ಒಂದು ಸತತವಾದಂತಹ ಪರಿಶ್ರಮ ನಿಮ್ಮ ಒಂದು ಜೀವನಕ್ಕೆ ಆಧಾರ. ಸೊ ಮುಂದಿನ ವಿಚಾರಗಳನ್ನು ನಾನು ಮತ್ತೊಂದು ವಿಡಿಯೋಗಳಿಗೆ ಹೇಳ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸದಾಕಾಲ ಓದ್ತಾ ಇರಿ, ನಗ್ತಾ ಇರಿ ಮತ್ತು ಖುಷಿಯಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಧನ್ಯವಾದ.